ಕಾಂಗ್ರೆಸ್ ಮನೆಯಲ್ಲಿ ಔತಣಕೂಟ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದ ಹೊತ್ತಿನಲ್ಲೇ ಔತಣಕೂಟವನ್ನ ಏರ್ಪಡಿಸಲಾಗಿದೆ. ಬಟ್ ಇದು ಹಿಂದೆನೆ ಒಂದು ರೀತಿ ನಿಗದಿಯಾಗಿದ್ದಂತ ಔತಣಕೂಟ 7ನೇ ತಾರೀಕಿನಂದು KN ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟ, ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ ಅನ್ನುವಂಥ ಸಂಗತಿ. ಈಗ ಕ್ಯಾತ್ಸಂದ್ರದ ನಿವಾಸದಲ್ಲಿ ಔತಣಕೂಟ ಆಯೋಜನೆ ಮಾಡಲಾಗ್ತಾ ಇದೆ. ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್, HC ಮಹದೇವಪ್ಪ, MB ಪಾಟೀಲ್, ದಿನೇಶ್ ಗುಂಡೂರಾವ್, MC ಸುಧಾಕರ್ ಇವರುಗಳೆಲ್ಲ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಸಹಜವಾಗಿ ಕೈ ನಾಯಕರುಗಳ ನಡೆ. ಹೌದಪ್ಪ, ಈಗ ಮುಖ್ಯಮಂತ್ರಿಗಳು ತುಮಕೂರು ಪ್ರವಾಸದಲ್ಲಿದ್ದಾರೆ. ಅವರು ತುಮಕೂರು ಪ್ರವಾಸ ಹೋದಂಥ ಸಂದರ್ಭದಲ್ಲೆಲ್ಲ ರಾಜಣ್ಣ ಅವ್ರ ನಿವಾಸಕ್ಕೆ ಹೋಗ್ತಾರೆ, ಅಲ್ಲಿ ಊಟ ಮಾಡ್ತಾರೆ ಅಂತ ಹೇಳ್ಕೊಂಡು ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ರು. 5 ಬಾರಿ ಹೋದಂಥ ಸಂದರ್ಭದಲ್ಲಿ 3 ಬಾರಿ ಹೋಗಿದ್ರು ಅಂತ. ಈಗ ಈ ಸಭೆಗೆ MC ಸುಧಾಕರ್ ಹೋಗ್ತಾ ಇರೋದು, ದಿನೇಶ್ ಗುಂಡೂರಾವ್ ಹೋಗ್ತಾ ಇರೋದು, MB ಪಾಟೀಲ್ ಹೋಗ್ತಾ ಇರೋದು, HC ಮಹದೇವಪ್ಪನವರು, ಡಾಕ್ಟರ್ ಜಿ ಪರಮೇಶ್ವರ್, ಇದೆಲ್ಲ ಸಹಜವಾಗಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಇದು ಕೇವಲ ಒಂದು ಅಲ್ಲಿ ತುಮಕೂರಿಗೆ ಹೋಗಿದ್ದಾರೆ ಅಂತೇಳಿ ನಡೆಸಲಾಗ್ತಾ ಇರುವಂಥ ಔತಣಕೂಟ ಅಲ್ಲ. ಇಲ್ಲಿ ಬೇರೆ ಬೇರೆ ವಿದ್ಯಮಾನಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಂತ್ರ ಪ್ರತಿತಂತ್ರ ಹೆಣೆಯುವಂಥ ಕಾರ್ಯಗಳಾಗ್ಬೋದು ಅಂತ CM ಸಿದ್ದರಾಮಯ್ಯನವರಿಗೆ ಆಯೋಜಿಸಿರುವಂಥ ಔತಣಕೂಟ ಇದು. ಮಧ್ಯಾಹ್ನ 2 ಗಂಟೆಗೆ ರಾಜಣ್ಣ ಅವರ ನಿವಾಸದಲ್ಲಿ CMಗೆ ಔತಣಕೂಟ. ಸೊ ತುಮಕೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸ್ತಾರೆ. KN ರಾಜಣ್ಣ ಅವರ ಕ್ಯಾತ್ಸಂದ್ರದ ನಿವಾಸ, ನೀವು ತುಮಕೂರು ಎಂಟ್ರಿ ಆಗ್ತಾ ಇದ್ದಂಗೆ ಎಡಬದಿಯಲ್ಲಿ ಒಂದು ನಿವಾಸವನ್ನು ನೋಡ್ಬೋದು, ರಾಜಣ್ಣ ಅವರ ನಿವಾಸ. ಸೊ ಆ ನಿವಾಸ ಇದೆ. ಸೊ ಈ ನಿವಾಸದಲ್ಲೇ ಈಗ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮನೆ ಗೇಟ್ ಒಳಗಿನ ಆವರಣದಲ್ಲಿ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 70ಕ್ಕೂ ಹೆಚ್ಚು ಮಂದಿ ಕೂರುವಷ್ಟು ಆಸನಗಳ ವ್ಯವಸ್ಥೆ ಕೂಡ ಇದೆ. ಹಾಗೆ ಸಹಜವಾಗಿ ಔತಣಕೂಟ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಹೇಳಿ ಕೇಳಿ ಇದೇ ರಾಜಣ್ಣ ಅವರು ನವೆಂಬರ್ ಕ್ರಾಂತಿ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು. ಈಗ ಇದೇ ರಾಜಣ್ಣ ಅವರ ನಿವಾಸದಲ್ಲಿ ನವೆಂಬರ್ ಹೊತ್ತಿನಲ್ಲೇ ನಡೀತಾ ಇರುವಂಥ ಔತಣಕೂಟ. ನಮ್ಮ ಜೊತೆಗೆ ಪ್ರಸನ್ನ ಜಾಯ್ನ್ ಆಗ್ತಾ ಇದ್ದಾರೆ ಬೆಂಗಳೂರಿನಿಂದ, ಹಾಗೆ ಜಗದೀಶ್ ನಮ್ಮ ಜೊತೆಗೆ ತುಮಕೂರಿನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಪ್ರಸನ್ನ, ರಾಜಕೀಯವಾಗಿ ಬಹಳ ಚರ್ಚೆ ನಡೀತಾ ಇರುವಂಥ ಸಂದರ್ಭದಲ್ಲೇ ಈ ಔತಣಕೂಟ, ಇದನ್ನ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು 5 ಬಾರಿ ತುಮಕೂರಿಗೆ ಹೋಗಿದ್ದಾರೆ, ಅದರಲ್ಲಿ 3 ಬಾರಿ ರಾಜಣ್ಣ ಅವ್ರ ನಿವಾಸಕ್ಕೆ ಹೋಗಿದ್ದಾರೆ, ಇದಕ್ಕೇನು ಹೊಸ ಅರ್ಥ ಕಲ್ಪಿಸುವಂತ ಅರ್ಥ ಬೇಡ ಅಂತ ಹೇಳ್ಕೊಂಡ್ಬಿಟ್ಟು. ಬಟ್ ಅದರ ಜೊತೆಗೆ ಕೆಲ ಸಚಿವರುಗಳು ಇವತ್ತು ಸಾಥ್ ಕೊಡ್ತಾರೆ ಅನ್ನೋದು, ಇದೆಲ್ಲ ಕೇವಲ ಒಂದು ಔತಣಕೂಟಕ್ಕೆ ಮಾತ್ರ ಸೀಮಿತ ಅಲ್ಲ, ತಂತ್ರ ಪ್ರತಿತಂತ್ರ ಹೆಣೆಯುವಂತ ಒಂದು ವೇದಿಕೆ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಹೇಗೆ ಒಟ್ಟು ಲೆಕ್ಕಾಚಾರ ಈ ಔತಣಕೂಟದ ಕಡೆಗೆ ಕಾಂಗ್ರೆಸ್ ಮನೆಯಲ್ಲೇ ಕಂಡು ಬರ್ತಾ ಇದೆ ಪ್ರಸನ್ನ? ಮಾಲ್ತೇಶ್, ಇವತ್ತು ರಾಜಣ್ಣ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಲವು ಸಚಿವರಿಗೆ ರಾಜಣ್ಣ ಅವರು ಔತಣಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಹೌದು, ಪರಮೇಶ್ವರ್ ಅವರು ಹೇಳಿದ ಹಾಗೆ 5ರಲ್ಲಿ 3 ಬಾರಿ ಅವರು ರಾಜಣ್ಣ ಅವರ ನಿವಾಸಕ್ಕೆ ಹೋಗಿ ಭೋಜನ ಕೂಟದಲ್ಲಿ ಭಾಗಿಯಾಗಿರಬಹುದು ಸಿದ್ದರಾಮಯ್ಯನವರು. ಆದ್ರೆ ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಒಂದು ರೀತಿಯ ಸಂಕ್ರಮಣ ಕಾಲಕ್ಕೂ ಬಹಳ ವ್ಯತ್ಯಾಸ ಇದೆ. ಇದೇ ಕಾರಣಕ್ಕೋಸ್ಕರ ಇವತ್ತಿನ ಔತಣಕೂಟ, ಭೋಜನ ಕೂಟ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇದು ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರವಲ್ಲ, ರಾಜಣ್ಣ ಅವರಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆದಂತಹ ಔತಣಕೂಟವಾಗಿ ಕಂಡು ಬರ್ತಾ ಇದೆ. ರಾಜಕೀಯವಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ಅವರ ಮುಖವಾಣಿಯ ರೀತಿಯಲ್ಲಿ ಕೆಲಸ ಮಾಡಿ ಹೈಕಮಾಂಡ್ ನ ತನಕವೂ ಕೂಡ ಏನು ಸಂದೇಶವನ್ನ ರವಾನೆ ಮಾಡಬೇಕು ಅದನ್ನ ನೇರವಾಗಿ ರವಾನೆ ಮಾಡ್ತಿದ್ದಂಥದ್ದು KN ರಾಜಣ್ಣ ಅವರು. KN ರಾಜಣ್ಣ ಅವರು ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ನಿಂದ ಹಿಡಿದು DK ಶಿವಕುಮಾರ್ ಅವರ ತನಕ ಸಿದ್ದರಾಮಯ್ಯನವರ ಕಾರಣಕ್ಕೋಸ್ಕರ ಸಾಕಷ್ಟು ಮಂದಿಯನ್ನ ಎದುರು ಹಾಕೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಇವತ್ತಿನ ನಾಯಕತ್ವ ಬದಲಾವಣೆ, KPC ಅಧ್ಯಕ್ಷರ ಬದಲಾವಣೆ ವಿಚಾರ ಅಥವಾ ಸಚಿವ ಸಂಪುಟ ಪುನರ್ರಚನೆ ವಿಚಾರ, ಈ ಎಲ್ಲ ಸಂದರ್ಭಗಳು ಕೂಡ ನಿರ್ಣಾಯಕವಾಗಿರೋ ಕಾರಣಕ್ಕೋಸ್ಕರ ತಂತ್ರಗಾರಿಕೆಯ ಭಾಗವಾಗಿಯೇ KN ರಾಜಣ್ಣ ಅವರ ನಿವಾಸದಲ್ಲಿನ ಔತಣಕೂಟ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಇಲ್ಲಿ ಭಾಗಿಯಾಗುವಂತಹ ಸಚಿವರು ಕೂಡ ಮುಂದಿನ ದಾಳವನ್ನ ಹೇಗೆ ಉರುಳಿಸಬೇಕು ಅನ್ನೋ ಬಗ್ಗೆ ಒಂದು ಅನೌಪಚಾರಿಕ ಚರ್ಚೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಕ್ರಾಂತಿ ಕಿಡಿ ಇವತ್ತು ಶುರುವಾಗಿಂತದ್ದು ಮುಂದಿನ ಬಜೆಟ್ ತನಕವೂ ಕೂಡ ವಿಸ್ತಾರ ಆಗಬಹುದು ಅನ್ನುವಂತ ನಿರೀಕ್ಷೆಗಳನ್ನ, ಲೆಕ್ಕಾಚಾರಗಳನ್ನ ರಾಜಕೀಯ ವಿಶ್ಲೇಷಕರು ಹಾಕ್ತಿದ್ದಾರೆ. ಈ ಕಾರಣಕ್ಕೋಸ್ಕರ ರಾಜಣ್ಣ ಅವರ ನಿವಾಸದ ಈ ಭೋಜನ ಕೂಟ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮಾಲ್ತೇಶ್, ಓಕೆ ಪ್ರಸನ್ನ, ಹಾಗೆ ಸಂಪರ್ಕದಲ್ಲಿರಿ. ಜಗದೀಶ್ ನಮ್ಮ ಜೊತೆಗೆ ತುಮಕೂರಿನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಇದು ಕೇವಲ ಒಂದು 4-5 ಮಂದಿಗಾಗಿನ ಔತಣಕೂಟ ಅಲ್ಲ, ಸುಮಾರು 80ಕ್ಕಿಂತ ಹೆಚ್ಚಿನ ಆಸನ ವ್ಯವಸ್ಥೆ ಇದೆ ಅಂತ ಅಂದ್ರೆ. ಹೌದು, ಮುಖ್ಯಮಂತ್ರಿಗಳು ಅಂತ ಅಂದ್ರೆ ಅವ್ರ ಜೊತೆಗೆ ಹಿಂಡು ದಂಡು ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಯಾವ ರೀತಿ ಅಂತ ವ್ಯವಸ್ಥೆ ಇದೆ, ಯಾರ್ಯಾರು ಬರ್ಬಹುದಾದಂತ ನಿರೀಕ್ಷೆ ಇದೆ, ಏನ್ ಕತೆ ಜಗದೀಶ್? ಖಂಡಿತ ಮಾಲ್ತೇಶ್, ರಾಜಣ್ಣ ಸಚಿವ ಸ್ಥಾನದಿಂದ ವಜಾ ಬಳಿಕವಾಗಿ CM ಸಿದ್ದರಾಮಯ್ಯ ಇದೇ ಮೊದಲ ಬಾರಿಗೆ ಏನು ರಾಜಣ್ಣ ಅವರ ನಿವಾಸಕ್ಕೆ ಬರ್ತಾ ಇರುವಂಥದ್ದು. ಇನ್ನು ರಾಜಣ್ಣ ಹಾಗೂ ಸಿದ್ದರಾಮಯ್ಯರವರ ಆತ್ಮೀಯತೆ, ಆ ಬಾಂಧವ್ಯಕ್ಕೆ ಸಾಕಷ್ಟು ತುಮಕೂರಿನಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಇಲ್ಲಿಗೆ ಆಗಮಿಸುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಅಗತ್ಯವಾದಂತಹ ಒಂದು ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗ ಸದ್ಯಕ್ಕೆ ನಾನು ಕ್ಯಾತ್ಸಂದ್ರ ಬಳಿ ಇರುವಂತಹ ರಾಜಣ್ಣರವರ ನಿವಾಸದ ಬಳಿ ಇದ್ದೇನೆ. ಸಂಪೂರ್ಣವಾಗಿ
ಕಾಕಿಯ ಸರ್ಪಗಾವಲನ್ನು ಇಲ್ಲಿ ಹಾಕಲಾಗಿರುವಂಥದ್ದು. ವಿಶೇಷವಾಗಿ ಅನುಮತಿ ಇದ್ದರೆ ಮಾತ್ರ ಒಳಗೆ ಪ್ರವೇಶ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಒಂದಷ್ಟು ನಿಯಮಗಳನ್ನು ತಂದಿರುವಂಥದ್ದು. ಜೊತೆಗೆ ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಪರಿಶೀಲನಾ ಸಿಬ್ಬಂದಿ ಆಗಿರ್ಬೋದು, ಈ ರೀತಿಯಾದಂಥ ಒಂದು ನಿಯೋಜನೆಗಳನ್ನು ಈಗ ಇಲ್ಲಿ ಮಾಡಲಾಗಿರುವಂಥದ್ದು. ಇನ್ನು CM ಸಿದ್ದರಾಮಯ್ಯ ಬರುವಂಥ ನಿಟ್ಟಲ್ಲಿ ಶುಚಿತ್ವ ಪ್ರಕ್ರಿಯೆಗಳು ಕೂಡ ಇಲ್ಲಿ ಜೋರಾಗಿ ನಡೀತಾ ಇದೆ. ಜೊತೆಗೆ CM ಜೊತೆಗೆ ಹಲವು ಕೈ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಬೇಕಾದಂಥ ಒಂದಷ್ಟು ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ರಾಜಣ್ಣ ನಿವಾಸದ ಒಳಗಿನ ಆವರಣ ಏನಿದೆ, ಆ ಆವರಣದಲ್ಲೂ ಕೂಡ ಒಂದಷ್ಟು ಆಸನಗಳ ವ್ಯವಸ್ಥೆಗಳನ್ನು ಮಾಡಲಾಗಿರುವಂಥದ್ದು. ಸರಿಸುಮಾರು 70ಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಗಳನ್ನು ಮಾಡಲಾಗಿರುವಂಥದ್ದು ನೀವು ನೋಡ್ಬೋದು. ಏನು 2 ಗಂಟೆಯ ಬಳಿಕವಾಗಿ CM ಸಿದ್ದರಾಮಯ್ಯ ಹಾಗೂ ಹಲವು ನಾಯಕರು ನಿವಾಸಕ್ಕೆ ಆಗಮಿಸುವಂಥದ್ದು. ಈ ಸಂದರ್ಭದಲ್ಲಿ ಔತಣಕೂಟ ಇರುವಂಥದ್ದು. ಔತಣದ ಕೂಟದ ಜೊತೆಗೆ ಸಾಕಷ್ಟು ರಾಜಕೀಯ ಚರ್ಚೆಗಳು ನಡೆಯುವಂತಹ ಒಂದು ನಿರೀಕ್ಷೆಗಳಿರುವಂಥದ್ದು. ಯಾಕಂದರೆ ಈಗ ಆಗುತ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳೇನಿವೆ, ಆ ಬೆಳವಣಿಗೆಗಳ ನಡುವೆ ನಡೆಯುವಂತಹ ಚರ್ಚೆಗಳು ಸಾಕಷ್ಟು ಪರಿಣಾಮ ಬೀರುವಂತಹ ನಿಟ್ಟಲ್ಲಿ ಇಲ್ಲಿ ನಿರ್ಧಾರ ಆಗುವಂತಹ ನಿರೀಕ್ಷೆಗಳಿರುವಂಥದ್ದು. ಇನ್ನು ಈ ನಿಟ್ಟಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಬರುವಂತಹ ನಿಟ್ಟಲ್ಲಿ ಪ್ರತ್ಯೇಕವಾದಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ನೀವು ನೋಡ್ಬೋದು, ಪೊಲೀಸರು ಸಂಪೂರ್ಣವಾಗಿ ಹೆಜ್ಜೆಗೂ ಸರ್ಪಗಾವಲ ರೀತಿಯಲ್ಲಿ ನಿಂತಿರುವಂಥದ್ದು. ಜೊತೆಗೆ ಬ್ಯಾರಿಕೇಡ್ಗಳ ಜಮಾವಣೆ ಮಾಡಿರುವಂಥದ್ದು. ಅಂದರೆ ಎಡಭಾಗದಲ್ಲಿ ಸಂಪೂರ್ಣವಾಗಿ ಒಂದು ಶಟರ್ ಏನಿದೆ, ಅದರ ಒಳಗಡೆ ಸಾಕಷ್ಟು ವಾಹನಗಳ ನಿಲುಗಡೆಗೆ ಅಂತೇಳಿ ವ್ಯವಸ್ಥೆಗಳನ್ನು ಮಾಡಲಾಗಿರುವಂಥದ್ದು. ಮತ್ತೊಂದು ಕಡೆ ನೀವು ನೋಡಿದ್ರೆ ಇನ್ನೊಂದು ಕಡೆ ಕೂಡ ಪಾರ್ಕಿಂಗ್ನ ವ್ಯವಸ್ಥೆಯ ಜೊತೆಗೆ ಸಾಕಷ್ಟು ಪೊಲೀಸರ ಕಣ್ಗಾವಲನ್ನು ಆಗಿರುವಂಥದ್ದು, ರಿಸರ್ವ್ ಪೊಲೀಸನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಅಂದರೆ ಮನೆಯ ಹೊರಭಾಗದಲ್ಲೂ ಕೂಡ ಪೆಂಡಾಲ್ನ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಅಂದರೆ ನಿರೀಕ್ಷೆ ಸಾಕಷ್ಟು ಜನರು ಇಲ್ಲಿಗೆ ಬರ್ಬೋದು ಅನ್ನುವಂಥ ನಿಟ್ಟಲ್ಲಿ ಮಾಡಲಾಗಿರುವಂಥದ್ದು. ಇನ್ನು ಔತಣಕೂಟದಲ್ಲಿ ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಎರಡೂ ರೀತಿಯಾದಂಥ ಅಡುಗೆಗಳ ತಯಾರಿ ಈಗಾಗಲೇ ಭರದಿಂದ ಸಾಗ್ತಾ ಇದೆ ಅಂತಲೇ ಹೇಳ್ಬೋದು. ಸರಿಸುಮಾರು 2 ಗಂಟೆಯ ಸುಮಾರಿಗೆ CM ಸಿದ್ದರಾಮಯ್ಯ ಅವರು ಇಲ್ಲಿಗೆ ಬರ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಹಲವು ನಾಯಕರು ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ನಿವಾಸದಲ್ಲಿ ಆಗುವಂತಹ ಚರ್ಚೆಗಳು ಮುಂದಿನ ರಾಜಕೀಯ ಬೆಳವಣಿಗೆಯ ಮೇಲೆ ಸಾಕಷ್ಟು ಪ್ರಭಾವ ಬೀರುವಂತಹ ನಿರೀಕ್ಷೆಗಳು ಇರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಜಗದೀಶ್.